ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ದುನಿಯಾ ವಿಜಯ್ ತನ್ನ ಪತ್ನಿಯಿಂದ ಡಿವೋರ್ಸ್ ಕೋರಿ ಸಲ್ಲಿಸಿದ್ದ ಪ್ರಕರಣ ಇಂದು ವಿಚಾರಣೆಗೆ ಬಂದಿತ್ತು. ನಟ ವಿಜಯ್ ಸಂಧಾನಕಾರರ ಮುಂದೆ ಹಾಜರಾಗಿದ್ರು. ಸುಮಾರು 2 ಗಂಟೆಗಳ ಕಾಲ ಏಕಪಕ್ಷೀಯ ಸಂಧಾನ ಮಾತುಕತೆ ನಡೆಯಿತು. ಅದರ ಫುಲ್ ಡೀಟೇಲ್ಸ್ ಇಲ್ಲಿದೆ. ದುನಿಯಾ ವಿಜಯ್ ಡಿವೋರ್ಸ್ ಪ್ರಕರಣ 2 ಗಂಟೆ ಕಾಲ ವಿಜಿಗೆ ಕೌನ್ಸಿಲಿಂಗ್. ಗುರುವಾರ ಮತ್ತೊಮ್ಮೆ ಮಾತುಕತೆ. ದುನಿಯಾ ವಿಜಯ್ ಡಿವೋರ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು 2ನೇ ಸುತ್ತಿನ ಕೌನ್ಸೆಲಿಂಗ್ ನಡೆಯಿತು. ಸಂಧಾನಕಾರರಾದ ಶೋಭಾ ಪಾಟೀಲ್ ಮುಂದೆ ನಟ ವಿಜಯ್ ಹಾಜರಾಗಿದ್ದರು. ಸುಮಾರು 2 ಗಂಟೆ ಕಾಲ ವಿಜಿಗೆ ಕೌನ್ಸೆಲಿಂಗ್ ಮಾಡಲಾಯಿತು. ಈ ವೇಳೆ ವಿಜಿ ತನ್ನ ಪತ್ನಿ ವಿರುದ್ಧ ಭಾರೀ ಆರೋಪಗಳನ್ನೇ ಮಾಡಿದ್ದಾರೆ. ಪತ್ನಿಯೊಂದಿಗೆ ಕೂಡಿ ಬಾಳುವುದು ಕಷ್ಟವಾಗಿದ್ದು ನನಗೆ ಡಿವೋರ್ಸ್ ಬೇಕೇ ಬೇಕು ಅಂತ ವಿಜಿ ಹೇಳಿದ್ರು. ಆದರೆ ಸಂಧಾನ ಕಸರತ್ತು ನಿಲ್ಲಿಸದ ಮಧ್ಯಸ್ಥಗಾರರು ಗುರುವಾರ ಮತ್ತೊಂದು ಸುತ್ತಿನ ಮಾತುಕತೆಗೆ ವಿಜಯನ್ನ ಕರೆದಿದ್ದಾರೆ. ಇನ್ನು ಇದಕ್ಕೂ ಮುನ್ನ ಬುಧವಾರ 1 ಗಂಟೆಗೆ ವಿಜಯ್ ಪತ್ನಿ ನಾಗರತ್ನರನ್ನು ಮಾತುಕತೆಗೆ ಬರುವಂತೆ ಸಂಧಾನಕಾರರು ಸೂಚನೆ ನೀಡಿದ್ದಾರೆ. ಮುಂದಿನ ಬುಧವಾರ ಮತ್ತು ಗುರುವಾರದ ಮಾತುಕತೆಯ ಬಳಿಕ ಇಬ್ಬರಲ್ಲೂ ಒಮ್ಮತ ಮೂಡದಿದ್ರೆ ಡಿವೋರ್ಸ್ ಅರ್ಜಿ ಮತ್ತೆ ಕೌಟುಂಬಿಕ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಬೆಂಗಳೂರಿಂದ ಮಾರುತಿ ಪಾವಗಡ, ಸುವರ್ಣ ನ್ಯೂಸ್. ಕನ್ನಡ ಚಿತ್ರರಂಗದಲ್ಲಿಗೆ ಭಾರಿ ವಿವಾದ ಎಬ್ಬಿಸಿ ಬಿಡುಗಡೆಗೊಂಡ ಡೋಂಗಿ ಸ್ವಾಮಿಯ ಯಾರಿವನು ಚಿತ್ರಕ್ಕೆ 2ನೇ ವಾರಕ್ಕೇನೆ ಥಿಯೇಟರ್ ಪ್ರಾಬ್ಲಮ್ ಎದುರಾಗಿದೆ. ಕಳೆದ 15ಕ್ಕೆ ತೆರೆಗೆ ಬಂದ ಯಾರಿವನು ತ್ರಿವೇಣಿ ಥಿಯೇಟರ್ನಲ್ಲಿ ಬಿಡುಗಡೆಗೊಂಡಿದೆ. ಆದರೆ ಇದೇ 22ಕ್ಕೆ ಇದೇ ಥಿಯೇಟರ್ನಲ್ಲಿ ಪ್ರಜ್ವಲ್ ದೇವರಾಜ್ ಹಾಗೂ ಆಂದ್ರಿತಾ ಜೋಡಿಯ ಜಿದ್ದಿ ತೆರೆ ಕಾಣುತ್ತಿತ್ತು. ಈ ಮಧ್ಯೆ ಯಾರಿವನು ಚಿತ್ರದ ನಿರ್ಮಾಪಕ ಮದನ್ ಪಟೇಲ್ ಈ ಕುರಿತು ಫಿಲ್ಮ್ ಚೇಂಬರ್ಗೆ ದೂರು ನೀಡಿದ್ರು. ಅದರಂತೆ ಇಂದು ಜಿದ್ದಿ ನಿರ್ಮಾಪಕ ಅಮರ್ ಚಂದ್ರ ಜೈನ್ ಹಾಗೂ ಮದನ್ ಪಟೇಲ್ ಜೊತೆಗೆ ಫಿಲ್ಮ್ ಚೇಂಬರ್ನ ಅಧ್ಯಕ್ಷ ವಿಜಯ್ ಕುಮಾರ್ ಹಾಗೂ ಉಪಾಧ್ಯಕ್ಷರಾದ ಉಮೇಶ್ ಬಣಕಾರ ಅವರು ಸೌಹಾರ್ದಯುತವಾದ ಮಾತುಕತೆ ನಡೆಸಿದ್ರು. ಅದರ ಫಲ ಯಾರಿವನು ಚಿತ್ರ ತ್ರಿವೇಣಿ ಚಿತ್ರಮಂದಿರದಲ್ಲೇ ಮುಂದುವರಿಯಲಿದೆ. ಜಿದ್ದಿ ಚಿತ್ರ ಇದೇ 22ಕ್ಕೆ ಸಂತೋಷ್ ಥಿಯೇಟರ್ನಲ್ಲಿ ತೆರೆಗೆ ಬರಲಿದೆ. ಜಿದ್ದಿ ಅಂತಕ್ಕಂಥ ಒಂದು ಚಿತ್ರ, ಆ ಚಿತ್ರದ ನಿರ್ಮಾಪಕರಾದಂಥ ಶ್ರೀ ಅಮರ್ ಚಂದ್ರ ಜೈನ್ ಅವರು ಮತ್ತು ಸುರಾನ್ ಅವರನ್ನು ಇಬ್ಬರನ್ನು ಕರೆಸಿ ಉಭಯತರೊಂದಿಗೆ ಒಂದು ಕಾಂಪ್ರಮೈಸ್ ಅಂತ ಏನು ಕರಿತೀವಿ ಅವರಿಬ್ಬರನ್ನು ಕೂರಿಸ್ಕೊಂಡು ಮಾತುಕತೆ ಮುಗಿಸಿ ಮುಂದಿನ ವಾರ ಅಂದರೆ ಬರೋ 22ನೇ ತಾರೀಕಿನಂದು ಜಿದ್ದಿ ಚಿತ್ರವನ್ನು ಸಂತೋಷ್ ಚಿತ್ರಮಂದಿರಕ್ಕೆ ಶಿಫ್ಟ್ ಮಾಡಿ ಅಲ್ಲಿ ಅಂದರೆ ಆ ಪ್ರದರ್ಶನನೇ ಸಂತೋಷ್ ಚಿತ್ರಮಂದಿರದಲ್ಲಿ ಮಾಡಬೇಕು ಅಂಥೇಳಿ ಆ 2 ಚಿತ್ರಮಂದಿರದ ಮಾಲೀಕರು ಅಂದರೆ ಅಜಯ್ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಆ ಸಮಸ್ಯೆಯನ್ನು ಸೌಹಾರ್ದಯುತವಾಗಿ ಇದೇ ವೇಳೆ 50ನೇ ದಿನದತ್ತ ದಾಪುಗಾಲು ಹಾಕ್ತಾ ಇರೋ ನೆನಪಿರಲಿ ಪ್ರೇಮ್ ಅಭಿನಯದ ಚಾರ್ಮಿನಾರ್ ಚಿತ್ರಕ್ಕೂ ಈಗ ಥಿಯೇಟರ್ ಸಮಸ್ಯೆ ಎದುರಾಗಿದೆ. ಚಾರ್ಮಿನಾರ್ ಪ್ರದರ್ಶನ ಕಾಣ್ತಾ ಇರೋ ಮುಖ್ಯ ಚಿತ್ರಮಂದಿರ ಸಂತೋಷ್ ಚಿತ್ರಮಂದಿರದ ಮಾಲೀಕರಾದ ಅಜಯ್ ಈ ವಾರ ಚಾರ್ಮಿನಾರ್ಗೆ ಗೇಟ್ ಪಾಸ್ ಕೊಟ್ಟು ಪ್ರಜ್ವಲ್ ಅಭಿನಯದ ಜಿದ್ದಿ ಸಿನಿಮಾಕ್ಕೆ ವೆಲ್ಕಮ್ ಹೇಳೋದಕ್ಕೆ ರೆಡಿಯಾಗಿದ್ದಾರೆ. ಈ ವಿಷಯ ತಿಳಿದ ಪ್ರೇಮ್ ನಿರ್ದೇಶಕ ಚಂದ್ರು ಹಾಗೂ ಕನ್ನಡ ರಕ್ಷಣಾ ವೇದಿಕೆಯ ಕೆಲವು ಮಂದಿ ಇಂದು ಸಂಜೆ ವಾಣಿಜ್ಯ ಮಂಡಳಿ ಎದುರು ಪ್ರತಿಭಟನೆ ನಡೆಸಿದರು. ಇವತ್ತು ನಾವು ಲೈವಲ್ಲಿ ಕೂತ್ಕೊಂಡಾಗ ಲೈವಲ್ಲೂ ಇಲ್ಲ ಚಾರ್ಮಿನಾರ್ ಸಿನಿಮಾ ಚೆನ್ನಾಗೇ ಹೋಗ್ತಾ ಇದೆ ಅಂತಾನೂ ಹೇಳ್ತಾರೆ. ಮತ್ತೆ ಚೇಂಬರ್ ಅವ್ರಿಗೆ ಇಲ್ಲಿ ಫೋನ್ ಮಾಡಿ ಇಲ್ಲ ಲಾಸ್ಟ್ ವೀಕ್ ಡೆಫ್ ಶೀಟ್ ಇದೆ ನಾನು ಸಿನಿಮಾ ತೆಗಿತಾ ಇದ್ದೀನಿ ಜಿದ್ದಿ ಅವ್ರಿಗೆ ಕೊಡ್ತೀನಿ ಅಂತಲೂ ಹೇಳ್ತಾ ಇದ್ದಾರೆ. ಇದೇನು ಅಂತ ನಮ್ಮ ಕನ್ಫ್ಯೂಷನ್ ಅರ್ಥ ಆಗ್ತಲ್ಲ. ಟೋಟಲ್ ನಮಗೂ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ, ಚೇಂಬರ್ಲಿರುವಂಥ ಎಲ್ರಿಗೂ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ಕಾರಣಕ್ಕೋಸ್ಕರ ನಾವು ಚೇಂಬರ್ಗೆ ಮೀಟಿಂಗ್ ಅಂತ ಬಂದ್ವಿ. ನಮ್ಮ ಉಮೇಶ್ ಬಣ್ಕರ್ ಅವರು ಮತ್ತು ಕುಮಾರಣ್ಣ ಅವರು ಜೊತೆಲಿದ್ದಾರೆ. ಅವ್ರ ಜೊತೆ ನಾವು ಡಿಸ್ಕಸ್ ಮಾಡಿದ್ವಿ. ನಮ್ಮ ಚಿನ್ನೇಗೌಡ ಸರ್ ಜೊತೆಲಿದ್ದಾರೆ. ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದ್ರು ಇಲ್ಲ ಯಾವುದೇ ಕಾರಣಕ್ಕೂ ನಿಮ್ಮ ಸಿನಿಮಾ ಚೆನ್ನಾಗಿ ಹೋಗ್ತಾಯಿದೆ ಅಂತ ನಮಗೂ ಗೊತ್ತಿದೆ, ಯಾವುದೇ ಕಾರಣಕ್ಕೂ ತೆಗೆಯೋದಕ್ಕೆ ಬಿಡೋದಿಲ್ಲ, ಮತ್ತು ಜಿದ್ದಿ ಸಿನಿಮಾದವ್ರ ಜೊತೆಲಿ ನಾವು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಕಲಾವಿದರ ಪ್ರೇಮ ಮಾತಾಡೋದೆಲ್ಲ ಕೇಳಿದರೆ ತಾವೆಲ್ಲ ನಿಜವಾಗಿಯೂ ಕೂಡ ನಮಗೂ ಕೂಡ ಚೆನ್ನಾಗಿ ಹೋಗ್ತಾರೆ ಪಿಕ್ಚರ್ನ ತೆಗಿಬೇಕು ಅಂತ ವಾಣಿಜ್ಯ ಮಂಡಳಿಗೆ ಆಗಲಿ ಬೇರೆ ನಿರ್ಮಾಪಕರಿಗೆ ಆಗಲಿ ವಿತರಕರಿಗೆ ಆಗಲಿ ಪ್ರದರ್ಶಕರಿಗೆ ಆಗಲಿ ಯಾರಿಗೂ ಮನಸ್ಸಿರೋದಿಲ್ಲ. ಆಗಲಿ ಇಲ್ಲಿ ಕೆಲವು ತಪ್ಪು ಮಾಹಿತಿ ಆಗಿರ್ಬೋದು. ಈ ವಿಷಯ ಬಗೆಹರಿಯುತ್ತೆ. ಈಗ ನಮ್ಮ ಕುಮಾರ್ ಅವರು ಬಣ್ಕಾರ್ ಅವರು ಮಾತಾಡಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ವಿಷಯ ಬಗೆಹರಿಯುತ್ತೆ. ಚೆನ್ನಾಗಿ ಚಾರ್ಮಿನಾರ್ ಚೆನ್ನಾಗಿ ಹೋಗ್ತಾ ಇರೋದು ಸಂತೋಷ್ ಥಿಯೇಟರಲ್ಲಿ ಅದು ಮುಂದುವರಿಯುತ್ತೆ. ಅದ್ರ ಬಗ್ಗೆ ಅನುಮಾನ ಬೇಡ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜನ ಎಷ್ಟು ಬೇಕಾದರೂ ಆಧುನಿಕತೆಯತ್ತ ಸಾಗಲಿ, ಆದರೆ ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಮಾತು ಸುಳ್ಳಾಗಲ್ಲ. ಬೈಕ್ ಕಾರುಗಳ ವಿಷಯದಲ್ಲೂ ಇದೇ ಮಾತು ಅನ್ವಯಿಸುತ್ತೆ. ಅದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಲೂನಾ ಮೇಲೆ ನನ್ನ ಮೈನ
ಈಗಿನ RX, FZ, ಕರಿಷ್ಮಾ ಹೀಗೆ ಯಾವುದೇ ಹೈಫೈ ಬೈಕ್ ಇರಲಿ, ಆದರೆ ಹಳೆ ಕಾಲದ ಲ್ಯಾಂಬ್ರೆಟಾ, ವೆಸ್ಪಾ, ಬಜಾಜ್ ಗಾಡಿಗಳ ಲುಕ್ ಇವಕ್ಕೆ ಬರಲ್ಲ ಬಿಡಿ. ಅಲ್ಲದೇ ಇವುಗಳ ಮೇಲಿನ ಸವಾರಿ ಮಜಾನೇ ಬೇರೆ. ಈ ಹಳೆ ಕಾರುಗಳು, ಅದರ ಝಲಕ್ ಅದರ ಮೇಲೆ ಪ್ರಯಾಣ ಮಾಡಿದವರಿಗೆ ಗೊತ್ತು. ಶಿವಾಜಿನಗರದ ಫಯಾಜ್ ಪಾಷಾ ಅವರಿಗೂ ಹಳೆ ಕಾಲದ ಬೈಕ್ಗಳನ್ನ ಇಟ್ಕೊಳ್ಳೋದು ಅಂದರೆ ಖುಷಿ. ಅದರ ಮೇಲೆ ಸಿಟಿ ತಿರುಗೋ ಕ್ರೇಸ್ ಅವರದ್ದು. ಮಾಡ್ತಾ ಇದ್ವಿ, ತುಂಬ ಚೆನ್ನಾಗಿದೆ. ಪಾರ್ಟಿಗಳು ಇಂಟ್ರೆಸ್ಟ್ ತೋರಿಸ್ತಾರೆ, ನಮಗೇನು ಪ್ರಾಫಿಟ್ ಇದೆ, ಅವ್ರನ್ನೂ ಇಷ್ಟಪಟ್ಬಿಟ್ಟು ತೊಗೊಂಡು ಹೋಗ್ತಾರೆ. ಸುಮಾರು ಗಾಡಿ ನಾವು ಸೇಲ್ ಮಾಡಿದ್ದೀವಿ, ಬರ್ತಾ ಇದೆ, ಹೋಗ್ತಾ ಇದೆ. 2 ವೀಲರು, 4 ವೀಲರು, ವಿಂಟೇಜು. ಪಾರ್ಟಿನೂ ಕಸ್ಟಮರ್ನೂ ಬರ್ತಾರೆ, ಇಲ್ಲಿ ನೋಡಿಬಿಟ್ಟು ಖುಷಿ ಆಗಿಬಿಡ್ತಾರೆ. ಇವರಷ್ಟೇ ಅಲ್ಲ, ಹಳೆ ಕಾಲದ ಬೈಕ್, ಕಾರುಗಳಿಗಾಗಿ ಹುಡುಕಾಟ ಮಾಡೋರಿಗೆ ಕೊರತೆ ಇಲ್ಲ. ಅವುಗಳನ್ನು ಖರೀದಿಸುವುದರಲ್ಲಿ ಹಲವರು ಆಸಕ್ತಿ ತೋರ್ತಿದ್ದಾರೆ. ಈಗಿನ ಜಮಾನದವರಿಗೆ ಅದೊಂದು ಕ್ರೇಜ್. ಹಳೆ ಗಾಡಿಯಲ್ಲಿರೋದು ಸ್ಪೆಷಾಲಿಟಿ ಹೊಸ ಗಾಡಿಯಲ್ಲಿ ಇರೋದಿಲ್ಲ. ಓಲ್ಡ್ ಈಸ್ ಗೋಲ್ಡ್ ಯಾವಾಗಲೂ. ಹೊಸ ಗಾಡಿಯಲ್ಲಿ ಏನಿರುತ್ತೆ, ಬರೀ ಲುಕ್ ವೈಸ್ ಇರುತ್ತೆ, ಆದರೆ ಅದು ಓಡ್ಸೋಕ್ಕೆ ಒಂದು ಮಜಾ ಇರಲ್ಲ, ಒಂದು ಇದಿರಲ್ಲ. ಹಳೆ ಗಾಡಿ ಯಾವಾಗ ಬೇಕಾದ್ರೂ ನೀವು ಓಡಿಸ್ಬೋದು, ಅದೊಂದು ಸ್ಪೆಷಾಲಿಟಿ ಇರುತ್ತೆ, ಅದೊಂದು ಲುಕ್ ಇರುತ್ತೆ. ವೆಸ್ಪಾ ನಂದು ಫೇವ್ರೇಟ್ ಗಾಡಿ. ಇಲ್ಲಿ ನನಗೆ ಗೊತ್ತಾಯಿತು ಹೊಸ ಹಳೆ ಗಾಡಿ ಈಗ ಸೇಲ್ ಮಾಡ್ತಿದ್ದಾರೆ ಅಂತ. ಐ ಹ್ಯಾವ್ ಆಲ್ವೇಸ್ ಬಿನ್, ನನಗೆ ಹಳೆ ಗಾಡಿ ಅಂದರೆ ತುಂಬ ಇಷ್ಟ. ಅಲ್ಲದೆ ಹಲವರು ಹಳೆ ಗಾಡಿಗಳ ಮ್ಯೂಸಿಯಂ ಮಾಡೋದಕ್ಕೂ ಆಸಕ್ತಿ ತೋರ್ತಿದ್ದಾರೆ ಅಂತಾರೆ ವ್ಯಾಪಾರಿ ಫಯಾಜ್. ಒಟ್ಟಲ್ಲಿ ಕಾಲ ರಿಪೀಟ್ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ನೋಡಿ. ಹುಣಸೆ ಮರ ಮುಪ್ಪಾದ್ರೇನು ಹುಳಿ ಮುಪ್ಪೆ. ಈ ಗಾದೆಗೆ ಸರಿಯಾಗಿ ಈಗಿನ ಜಮಾನ ಕೂಡ ಬದಲಾಗ್ತಾ ಇದ್ದಾರೆ. ಹೌದು, ಎಲ್ಲರೂ ಕೂಡ ಹಳೆ ಕಾಲದ ಗಾಡಿಗಳತ್ತ ಮನಸ್ಸೋಲ್ತಾ ಇದ್ದಾರೆ. ಅದೇ ರೀತಿ ಈ ವೆಸ್ಪಾ ಕೂಡ, ಈ ಹಳೆ ಮಾಡಲ್ ವೆಸ್ಪಾಗೆ ಈಗಿನ ಮಾಡರ್ನೈಸ್ ಪೀಳಿಗೆ ಮನಸ್ಸೋಲ್ತಾ ಇದ್ದಾರೆ. ಅದಕ್ಕೆ ಅನ್ನೋದ್ರಿ ಓಲ್ಡ್ ಈಸ್ ಗೋಲ್ಡ್ ಅಂತ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ದೇವರಾಜ್ ಜೊತೆ ಶ್ರೇಯಸ್ ಶೆಟ್ಟಿ, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ